ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾದಾಗಿಂದ ಭಾರತದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದಾವೆ. ಕಚ್ಚಾ ತೈಲ, ಪೆಟ್ರೋಲಿಯಂ ಕೊರತೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಗ್ಯಾಸ್ ಅಭಾವ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಜನರು ಕ್ಯೂ ಅಲ್ಲಿ ನಿಲ್ಬೇಕಾಗಿದೆ ಗಂಟೆ. ಮತ್ತೊಂದು ಕಡೆ ಹೋಟೆಲ್ಗಳೆಲ್ಲ ಮುಚ್ಚೋ. ಇಡೀ ದೇಶದಾದ್ಯಂತ ಎನರ್ಜಿ ಕ್ರೈಸಿಸ್ ಆದ್ಮೇಲೆ ಕೇಂದ್ರ ಸರ್ಕಾರ ಸರಿ ನಿಲುವುಗಳನ್ನ ತೆಗೆದುಕೋಬೇಕಾಗಿತ್ತು. ಎಲ್ಲೋ ಒಂದ್ ರೀತಿ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಅವರು ಏನಪ್ಪಾ ಅಂದ್ರೆ ಈಗ ಎಲೆಕ್ಷನ್ ರ್ಯಾಲಿಗಳನ್ನ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದ್ರೆ ಜನಸಾಮಾನ್ಯರು ಕ್ಯೂ ಅಲ್ಲಿ ನಿಂತ್ಕೊಂಡು ಬಡಬಗ್ರು ಮಕ್ಳುಗಳು ಊಟ ಮಾಡಕ್ಕೆ, ಅವ್ರಿಗೆ ಅಡ್ಗೆ ಮಾಡಕ್ಕೆ ಅನಿಲದ ಕೊರತೆ ಆಗಿರೋದ್ರಿಂದ, ಗ್ಯಾಸ್ ಕೊರತೆ ಆಗಿರೋದ್ರಿಂದ ಲೈನ್ ಅಲ್ಲಿ ನಿಂತ್ಕೊಂಡು ಸಾಕಷ್ಟು ಸಾವು ಸಹ ಅನುಭವಿಸಿದ ಅದನ್ನ ತಾವೆಲ್ಲ ತೋರಿಸಿದೀರ. ಸರ್ಕಾರದ ಏನು ಒಂದು ನೀತಿಗಳಿದೆ, ಈಗೇನೋ 10 ರೂಪಾಯಿ ಪೆಟ್ರೋಲ್ ಅಲ್ಲಿ 10 ರೂಪಾಯಿ ಕಡಿಮೆ ಮಾಡಿದೀವಿ ಅಂತ ಏನೋ ಹೇಳ್ತಾ ಇದಾರೆ. ಈ ಎಲೆಕ್ಷನ್ ಇದೆ ಅನ್ನೋದಕ್ಕೆ ಮಾತ್ರ ಈ 10 ರೂಪಾಯಿ ಕಡಿಮೆ ಆಗಿದೆ ಅನ್ನೋದು ಬಿಟ್ರೆ, ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಕೆ ಆಗುತ್ತೆ. ಆಲ್ರೆಡಿ 60 ರೂಪಾಯಿ ಸಿಲಿಂಡರ್ ಅಲ್ಲಿ ಏನ್ ಬೆಲೆ ಏರಿಕೆ ಏರಿಸಬೇಕಿತ್ತು ಆಲ್ರೆಡಿ ಅವ್ರು ಏರಿಸಿದ್ದಾರೆ. ಬಟ್ ಕಮರ್ಷಿಯಲ್ ಅಲ್ಲಿ ತಾವು ನೋಡ್ತಿದ್ದೀರಾ, ಎಲ್ಲ ಹೋಟ್ಲುಗಳು ಮುಚ್ಕೊಂಡು ಹೋಗ್ತಿದ್ದಾರೆ, ಸಣ್ಣ ಸಣ್ಣ ವ್ಯಾಪಾರಿಗಳೆಲ್ಲ ಮುಚ್ಕೊಂಡು ಹೋಗ್ತಿದ್ದಾರೆ. ಈ ಕಾರ್ಮಿಕರು ಮತ್ತೆ ವಲಸೆ ಕಾರ್ಮಿಕರು ಎಲ್ಲರೂ ಸಹ ಅವರು ಫ್ಯಾಕ್ಟರಿಗಳು ನಡೆದೆ ಎಲ್ಲ ಅವ್ರವ್ರ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಈ ಸರ್ಕಾರಕ್ಕೆ ನಿಜವಾಗ್ಲೂ ಏನು ಇಷ್ಟು ದಿವಸ ನಡ್ಕೊಂಡ್ ಬಂದಿತ್ತು ವಿದೇಶ ನೀತಿಗಳು, ಅದನ್ನ ಅನುಸರಿಸದೆ ಏನೋ ಮಾಡಕ್ ಹೋಗಿ ಇವತ್ತು ಎಲ್ಲರ ಹತ್ರನೂ ಸಹ ಒಂದು ವಿಶ್ವಾಸವನ್ನ ಕೆಡ್ಸ್ಕೊಂಡು ಎಲ್ಲೋ ಒಂದ್ ರೀತಿ ಭಾರತ ಒಂದು ಪ್ರತ್ಯೇಕವಾಗಿ ಏನೋ ಒಂದು ಇದನ್ನ ಕಾಣಿಸ್ತಾ ಇದೆ. ನಾನ್ ಹೇಳೋದೇನಪ್ಪಾ ಅಂದ್ರೆ, ಈ ಕೊರೋನಾ ಸಂದರ್ಭದಲ್ಲೂ ಇದೇ ಹೇಳಿದ್ರು, ಎಲ್ಲವೂ ಚೆನ್ನಾಗಿದೆ ಅಂದ್ರೆ. ಆದ್ರೆ ಕೊರೋನಾ ಸಂದರ್ಭದಲ್ಲಿ 5 ರಿಂದ 10 ಲಕ್ಷ ಜನ ಸಾವನ್ನಪ್ಪಿದ್ರು. ಆಮೇಲೆ ಏನು ಅದು ಪರಿಸ್ಥಿತಿ ಏನಾಯ್ತು ಎಲ್ಲವೂ ನೋಡಿ. ಆದ್ರೆ ಈಗೂನು ಸಹ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಕೊರೋನಾ ತರ ಮತ್ತೆ ಇಲ್ಲಿ ಸಂದರ್ಭ ಉದ್ಭವ ಆಗ್ಬೋದು, ನೀವು ಅದಕ್ಕೆ ರೆಡಿ ಆಗಿರಿ ಅಂತ. ಜವಾಬ್ದಾರಿ ಸರ್ಕಾರ ಹೊತ್ಕೊಳ್ಳೋದ್ ಬಿಟ್ಟು ಜನಸಾಮಾನ್ಯರ ಮೇಲೆ ಈ ಜವಾಬ್ದಾರಿಯನ್ನ ಹಾಕಿ ಇವರು ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರೆ ಎಲ್ಲೋ ಒಂದ್ ರೀತಿ ಇದು ನೋಡೋದಕ್ಕೆ ಸರ್ಕಾರ ನಿಜವಾಗ್ಲೂ ಫೇಲ್ ಆಗಿದೆ. ಇವ್ರಿಗೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಏನಾರ ಇದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಆದಷ್ಟು ಬೇಗ ಸಾಕಷ್ಟು ವಿದೇಶಾಂಗ ಇದರಲ್ಲಿ ಅವರು ಕೆಲವು ಇದನ್ನ ಬದಲಾಯಿಸಿಕೊಂಡು ಮಾತುಕತೆ ಮಾಡಿ ಈ ಏನು ವ್ಯವಸ್ಥೆ ಆಗಿದೆ ಇದನ್ನೆಲ್ಲ ಸರಿಪಡಿಸಬಹುದು. ಆದ್ರೆ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಇದಿಲ್ಲ. ಅವ್ರ ಪಾಡಿಗೆ ಅವ್ರ ರ್ಯಾಲಿಲಿ ಬ್ಯುಸಿ ಮಾಡಿಕೊಂಡು ಜನಸಾಮಾನ್ಯರಿಗೆ ನೋವಾಗಿದೆ. ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇವರು ಟೋಟಲ್ ಸರ್ಕಾರ ಫೇಲ್ ಆಗಿದೆ. ಸಿಂಗಲ್ಸ್ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಈಗ ಸಿಂಗಲ್ ಸಿಲಿಂಡರ್ ಇರೋಂಥವ್ರು ಅವ್ರು ಯಾವ ರೀತಿ ಮನೆಯಲ್ಲಿ ಸಿಲಿಂಡರ್ ತರಬೇಕು? ಈಗ ಬುಕ್ ಮಾಡಿ 45 ದಿನ ಆದ್ಮೇಲೆ ಕೊಡ್ತೀರಿ ಅಂದ್ರೆ ಅವ್ರು ಅಲ್ಲಿವರೆಗೂ ಏನ್ ಮಾಡಬೇಕು? ಮತ್ತೆ ಈ ನಿನ್ನೆ ನೋಟಿಫಿಕೇಶನ್ ತೆಗ್ದಿದ್ದಾರೆ ಕೇಂದ್ರ ಸರ್ಕಾರದವರು, 21 ರಾಜ್ಯಗಳಲ್ಲಿ ಪೆಟ್ರೋಲ್ ಪಂಪ್ ಅಲ್ಲಿ ಕೆರೋಸಿನ್ ಅನ್ನ ಸೇಲ್ ಮಾಡುವಂತದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಂದ್ರೆ ಇಂಡೈರೆಕ್ಟ್ ಆಗಿ ಇವರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಒಂದ್ ಕಡೆ ಹೇಳ್ತಾರೆ ಈ ದೇಶದಲ್ಲಿ ಯಾವುದೇ ರೀತಿಯಾದಂತ ಸಿಲಿಂಡರ್ ಸಮಸ್ಯೆ ಇಲ್ಲ, ಪೆಟ್ರೋಲ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ 21 ರಾಜ್ಯಕ್ಕೆ ನೋಟಿಫಿಕೇಶನ್ ಕೊಟ್ಟಾಗ ಬಂದಿರೋದು ಕೆರೋಸಿನ್ ಮಾಡ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ನೀವು ಎಲ್ಲ ಒಲೆಯಲ್ಲಿ ಸೌದೆಯಲ್ಲಿ ಮತ್ತೆ ನೀವು ಅಡಿಗೆ ಮಾಡಿ ಅನ್ನೋದನ್ನ ಇವ್ರು ಹೇಳೋದನ್ನ ಏನು ಇದಿಲ್ಲ. ಇನ್ನೊಂದ್ ಕಡೆ ಯಾಕೆ ಇವರು ವಿದೇಶಾಂಗ ನೀತಿಯಲ್ಲಿ ಇವ್ರು ಫೇಲ್ ಆಗಿದ್ದಾರೆ ಅಂದ್ರೆ, ಒಬ್ಬನ್ನ ಉಳಿಸೋದಕ್ಕೋಸ್ಕರ ಆ F-16 ಫೈಲ್ ವಿಚಾರವಾಗಿ ಎಲ್ಲೋ ಒಂದ್ ರೀತಿ ನರೇಂದ್ರ ಮೋದಿ ಅವರು ಮೌನವಾಗಿರೋಂಥದ್ದು, ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡದೇ ಇರೋಂಥದ್ದು. ಆ ಟ್ರಂಪ್ ಯಾವ ರೀತಿಯಾದಂತ ಹೇಳಿಕೆಗಳನ್ನ ಪ್ರತಿದಿನ ಕೊಡ್ತಾ ಇದ್ದಾರೆ. ಎಲ್ಲಿ ರಷ್ಯಾದಲ್ಲಿ ಕ್ರೂಡ್ ಆಯಿಲ್ ಅಲ್ಲಿ ಕಡಿಮೆಗೆ ಪರ್ಚೇಸ್ ಆಗಿದ್ರು, ಅದು ಬಿಟ್ಟು ಜಾಸ್ತಿ ಬೆಲೆಗೆ ಹೋಗಿ ಎಲ್ಲೋ ಬೇರೆ ಕಡೆ ಪರ್ಚೇಸ್ ಮಾಡೋಂಥದ್ದು. ಇದರಿಂದ ಆಗುವಂತ ಅವ್ಯವಸ್ಥೆಗಳು ದೇಶದಲ್ಲಿ ಒಂದು ರೀತಿ ಯಾವುದೇ ರೀತಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ರೈತರಾಗಿರ್ಲಿ, ಸಣ್ಣ ವ್ಯಾಪಾರಿಗಳಾಗಿರ್ಲಿ, ಜನಸಾಮಾನ್ಯರಾಗಿ ಬಡವರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೊರೆ ಬಿದ್ದಿದೆ. ಕೇಂದ್ರ ಸರ್ಕಾರ ನಿಜವಾಗ್ಲೂ ಏನಾರ ಮಾನ ಮರ್ಯಾದೆ ಇತ್ತು ಅಂದ್ರೆ ಜನಸಾಮಾನ್ಯರ ಬಗ್ಗೆ ಆದಷ್ಟು ಬೇಗ ಕಾಳಜಿ ವಹಿಸಿ. ಇಲ್ಲ ಅಂದ್ರೆ ನಿಮ್ ಕೈಲಿ ಆಗ್ದಂಗೆ ಕರೋನಾ ಕಾಲದಲ್ಲಿ ಯಾವ ರೀತಿ ಕೈ ಎತ್ಕೊಂಡು ತಟ್ಟೆ ಹೊಡೀರಿ,
ಲೈಟ್ ಹಚ್ಚ್ರಿ, ದೀಪ ಹಚ್ಚ್ರಿ ಅಂತ ಏನೊಂದು ಎಲ್ಲಾರ್ಗೂ ಕೊಟ್ಟಿದ್ರು, ಇಡೀ ದೇಶದ ಜನರಿಗೆ ಮಾಡಿ ಅಂತ, ಅದೇ ರೀತಿ ಇನ್ನೊಂದು ರೀತಿ ಯಾವ್ದಾದ್ರು ಇನ್ನೊಂದು ಹೊಸದು ತಗೊಬಂದು ಎಲ್ಲೋ ಒಂದೇ ಜನರ ಮಂಕು ಬೂದಿ ಎರಚುವಂತ ಕೆಲಸವನ್ನ ಮಾಡ್ತಾರೆ. ಇದು ಈ ಸರಿ ಜನ ಯಾರು ಕ್ಷಮಿಸಲ್ಲ, ಸರಿಯಾದ ಬುದ್ಧಿ ಈ ಸರ್ಕಾರಕ್ಕೆ ಕಲಿಸ್ತಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.